ರಜನಿಕಾಂತ್ ಅಭಿನಯದಂತಹ 171ನೇ ಚಿತ್ರವೇ ಕೂಲಿ. ಸದ್ಯ ಕೂಲಿ ಸಿನಿಮಾದ ಮತ್ತೊಂದು ಸ್ಪೆಷಾಲಿಟಿ ಕೂಡ ಇವತ್ತು ಹೇಳ್ತಾ ಹೋಗ್ತೀನಿ. ಜೊತೆಗೆ ಇವತ್ತು ನಾನು ಬೆಂಗಳೂರಿನ ನಗರದಲ್ಲಿ ಇರುವಂತಹ ವೈಭವ್ ಥಿಯೇಟರ್ ಎದುರುಗಡೆ ಇರುವಂಥದ್ದು. ನೀವು ದೃಶ್ಯಾವಳಿಗಳನ್ನು ನೋಡ್ಬೋದು. ಇವತ್ತು ಕೂಲಿ ಸಿನಿಮಾ ಗ್ರ್ಯಾಂಡ್ ರಿಲೀಸ್ ಆಗ್ತಿದೆ. ಪಂಚಭಾಷೆಗಳಲ್ಲಿ ಕೂಲಿ ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು. ಅದರಲ್ಲೂ ಸಹ ಕನ್ನಡ, ತಮಿಳು, ಹಿಂದಿ, ಮಲಯಾಳಂ ಭಾಷೆಗಳಲ್ಲಿ ಇವತ್ತು ವಿಶ್ವಾದ್ಯಂತ ರಿಲೀಸ್ ಆಗ್ತಿರುವಂಥದ್ದು. 5,000 ಥಿಯೇಟರ್ಗಳಲ್ಲಿ, ವರ್ಲ್ಡ್ ವೈಡ್ ಥಿಯೇಟರ್ಗಳಲ್ಲಿ ಇವತ್ತು ಕೂಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಇವತ್ತು ಬೆಳಗಿನ ಜಾವ 6:30 ಶೋಗೆ ಬಹುತೇಕ ಎಲ್ಲ ಕಡೆ ಮುಂಗಡ ಬುಕ್ಕಿಂಗ್ ಆಗಿರುವಂಥದ್ದು. ಒಂದು ರೀತಿ ಕೂಲಿ ಸಿನಿಮಾ ದಾಖಲೆಯನ್ನೇ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಸಿನಿಮಾ ನೋಡೋದಕ್ಕೆ, ಅದರಲ್ಲೂ ಸಹ ರಜನಿಕಾಂತ್ ಅವರ ಅಭಿನಯದಂತಹ 171ನೇ ಚಿತ್ರ ನೋಡೋದಕ್ಕೆ ಇವತ್ತು ಅಭಿಮಾನಿಗಳಿರಬಹುದು, ಪ್ರೇಕ್ಷಕರು ಇರಬಹುದು, ಪ್ರತಿಯೊಬ್ಬರು ಬೆಳಗಿನ ಜಾವವೇ ಆಗಮಿಸಿರುವಂಥದ್ದು. ಒಂದಷ್ಟು ಕಡೆ ಥಿಯೇಟರ್ಗಳಲ್ಲಿ ಇರಬಹುದು, ಜೊತೆಗೆ ಒಂದಷ್ಟು ನಗರದಲ್ಲೂ ಸಹ, ಭಾರತದಲ್ಲಿ ಇರುವಂತಹ ಒಂದಷ್ಟು ರಾಜ್ಯದಲ್ಲೂ ಸಹ ಈಗಾಗಲೇ ಉದ್ಯೋಗಿಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ. ಅದು ಕೂಡ ಒಂದು ಸ್ಪೆಷಾಲಿಟಿ ರಜನಿಕಾಂತ್ ಅವ್ರದ್ದು ಅಂತ ಹೇಳ್ಬೋದು. ಮತ್ತೊಂದು ಸ್ಪೆಷಲ್ ಏನಂತ ಹೇಳಿದ್ರೆ, ರಜನಿಕಾಂತ್ ಅವ್ರದ್ದು ಕಟ್ಔಟ್ ಎದುರುಗಡೆ ಈಗ ಅಭಿಮಾನಿಗಳು ಬಂದು ಸೆಲ್ಫಿನ ಫೋಟೋಗಳನ್ನ ತೆಗೆದುಕೊಳ್ತಿರುವಂಥದ್ದು ಒಂದು ವಿಶೇಷ. ಅದರಲ್ಲೂ ಸಹ ರಜನಿಕಾಂತ್ ಅವರು ಸಿನಿ ಪಯಣ, ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು 50 ವರ್ಷ ತುಂಬಿದೆ ಅಂತ ಸಂದರ್ಭದಲ್ಲಿ ಈಗ ಅವರ 171ನೇ ಚಿತ್ರ ಕೂಡ ರಿಲೀಸ್ ಆಗ್ತಿರುವಂಥದ್ದು ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ, ಕೂಲಿ ಚಿತ್ರದಲ್ಲಿ ನಟ ಉಪೇಂದ್ರ, ಕನ್ನಡದ ಸೂಪರ್ ಸ್ಟಾರ್ಸ್ ಕೂಡ ಇದರಲ್ಲಿ ಆಕ್ಟ್ ಮಾಡಿರುವಂಥದ್ದು. ನಿಂಪಲ್ ಕ್ವೀನ್ ರಚಿತಾ ರಾಮ್ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ಈ ಸಿನಿಮಾದಲ್ಲಿದ್ದಾರೆ. ಇಬ್ಬರು ಮಾತ್ರ ಅಲ್ಲ, ಕನ್ನಡದಲ್ಲಿ ಈ ಇಬ್ಬರು ಸೂಪರ್ ಸ್ಟಾರ್ಸ್ ಆದರೆ ಪ್ಯಾನ್ ಇಂಡಿಯಾದಲ್ಲಿ ನಾವು ನೋಡೋದಾದ್ರೆ ಶ್ರುತಿ ಹಾಸನ್ ಇದ್ದಾರೆ, ನಾಗಾರ್ಜುನ ಇದ್ದಾರೆ. ಇದೇ ರೀತಿ ಒಂದಷ್ಟು ತಾರಾಗಣ ಸೇರಿ ಒಂದು ಬಿಗ್ ಬಜೆಟ್ ಸಿನಿಮಾ ಇದಾಗಿರುವಂಥದ್ದು. ಒಂದಷ್ಟು ಅಭಿಮಾನಿಗಳು ಇಲ್ಲಿ ಆಗಮಿಸಿದ್ದಾರೆ, ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರಲ್ಲೂ ಸಹ ಮಹಿಳಾ ಅಭಿಮಾನಿಗಳು. ಮೇಡಮ್, ಇಟ್ಸ್ ಓಕೆ ಸರ್. ಕೂಲಿ ಸಿನಿಮಾ, ಅದರಲ್ಲೂ ಸಹ ರಜನಿಕಾಂತ್ ಅವ್ರದ್ದು 171ನೇ ಚಿತ್ರ, ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಗೋಲ್ಡನ್ ಜೂಬ್ಲಿ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ಮೊದಲೇ ಬಾರಿ ಫಸ್ಟ್ ಶೋ ನಾವು ರಜನಿಕಾಂತ್ ಅವ್ರ ಮೂವಿ ನೋಡ್ತಾ ಇದ್ದೀವಿ. ಅದ್ರ ಜೊತೆ ನಮ್ಮ ಕನ್ನಡ ಹೀರೋ ಆಗಿರ್ತಕ್ಕಂಥ ಉಪ್ಪಿ ಬಾಸ್ ಅವರು ಇದ್ದಾರೆ. ಉಪ್ಪಿ ಬಾಸ್ ಅವ್ರ ಗೆಟಪ್ ಹೇಗಿದೆ ಮತ್ತು ಅವ್ರು ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ ಅಂತ ತುಂಬ ಕಾತುರದಿಂದ ಕಾಯ್ತಾ ಇದ್ದೀವಿ. ಮೊದಲನೇ ಬಾರಿ ನಾವು ಉಪ್ಪಿ ಬಾಸ್ನ ರಜನಿಕಾಂತ್ ಜೊತೆ ಅವರ ಮೂವಿ ಜೊತೆ ನೋಡ್ತಾ ಇದ್ದೀವಿ. ಅದು ತುಂಬ ಖುಷಿ ಆಗ್ತಿದೆ ಮೇಡಮ್ ನಮಗೆ. ಅಂದರೆ ಈಗ ಬೆಳಗ್ಗೆ ಥಿಯೇಟರ್ಗೆ ಬರೋದು, ಈ ಸಿನಿಮಾನ ಥಿಯೇಟ್ರಲ್ಲಿ, ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ ಎಂಜಾಯ್ ಮಾಡೋದು, ಅದೆಷ್ಟು ಖುಷಿ ಕೊಡುತ್ತೆ? ಮೊದಲೇ ಬಾರಿ ರಜನಿಕಾಂತ್ ಅವ್ರ ಮೂವಿ ನೋಡೋಕ್ಕೆ ನಮಗೆ ತುಂಬ ಖುಷಿ ಆಗ್ತಿದೆ ಮೇಡಮ್. ಫಸ್ಟ್ ಶೋ ಯಾವತ್ತಾರು ಒನ್ ಟೈಮ್ ನೋಡ್ಬೇಕು ಲೈಫಲ್ಲಿ ಅಂದ್ಕೊಂಡೆ. ಅದು ಕೂಲಿ ಮುಖಾಂತರ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅದ್ರ ಜೊತೆ ಇನ್ನೊಂದು ಖುಷಿ ಏನಂದರೆ, ಅವ್ರ ಜೊತೆ ನಮ್ಮ ಉಪ್ಪಿ ಬಾಸ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು ನಾನು ರಜನಿಕಾಂತ್ ಫಸ್ಟ್ ಟೈಮ್ ಮೂವಿ ನೋಡಿದ್ರೆ ತುಂಬ ಖುಷಿ ಆಗ್ತಾಯಿದೆ. ಅದು ತುಂಬ ಎಕ್ಸೈಟ್ಮೆಂಟ್ ಇದೆ ಮೇಡಮ್. ಈಗ ಈ ಸಿನಿಮಾ ನೋಡೋದಕ್ಕೆ ರಜನಿಕಾಂತ್ ಅವ್ರಿಗೋಸ್ಕರ ಬಂದ್ರೆ, ಉಪೇಂದ್ರ ಅವ್ರಿಗೋಸ್ಕರ ಬಂದ್ರೆ? ಯಾಕಂದ್ರೆ ಉಪೇಂದ್ರ ಸರ್ ಹೆಸರು 2 ಸಲ ಮೆನ್ಷನ್ ಮಾಡಿದ್ರಿ. ಹೌದು, ನಾವು ಉಪ್ಪಿಗೋಸ್ಕರನೇ ಬಂದಿರೋದು. ಸೊ ನಾವು ಅದ್ರ ಜೊತೆ ರಜನಿಕಾಂತ್ ಅವರನ್ನು ನಾವು ನೋಡಬೇಕಂತ ತುಂಬ ಆಸೆ ಇದೆ ಮೇಡಮ್. ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ, ತುಂಬ ಖುಷಿ ಆಗ್ತದೆ. ಈ ಕೆಲಸ ಮಾಡ್ಕೊಂಡಿದ್ದೀರಾ ಹೇಗೆ ಅಂದರೆ, ಕೆಲವೊಂದು ಕಡೆ ಇವತ್ತು ಭಾರತದಲ್ಲಿ ಒಂದಷ್ಟು ರಾಜ್ಯಗಳಲ್ಲಿ ಈಗ ರಜೆ ಘೋಷಣೆ ಮಾಡಿದ್ದಾರೆ. ಸಿನಿಮಾ ನೋಡಲಿ ಅನ್ನೋ ಕಾರಣಕ್ಕೋಸ್ಕರನ ಲೀವ್ ಅಪ್ಲಿಕೇಶನ್ ಕೊಡ್ತಾ ಇದ್ರಂತೆ. ಹೀಗಾಗಿ ಇಲ್ಲ, ಇವತ್ತು ಲೀವ್ ಅಂತ ತೊಗೊಂಬಿಡಿ ಅಂತ ಹೇಳಿರುವಂಥದ್ದು. ಸೊ ನೀವೇನು ರಜೆ ಹಾಕಿ ಬರ್ತೀವಿ ಹೇಳಿದ್ದೀರಾ ಮೇಡಮ್? ನಾನು ಈಗ ಹಾಫ್ ಡೇ ಹಾಕಿದ್ದೀನಿ. ಕಂಪನಿಲಿ ಹಾಫ್ ಡೇ ಪರ್ಮಿಷನ್ ಕೇಳ್ಬಿಟ್ಟು ಫಸ್ಟ್ ಟೈಮ್ ಮೂವಿ ನೋಡಬೇಕಂತ ಬಂದಿದ್ದೀನಿ. ಬಟ್ ನಾನು ಉಪ್ಪಿ ಬಾಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಮೇಡಮ್. ಸ್ಕ್ರೀನ್ ಪ್ಲೇ ಹೇಗಿದೆ, ಅವ್ರು ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ, ಅವರು ದೊಡ್ಡ ಡೈರೆಕ್ಟ್ರು ಆದರೂ ಇದರಲ್ಲಿ ಒಂದು ಪಾರ್ಟ್ ಮಾಡಿದ್ದಾರೆ ಅಂದರೆ ತುಂಬ ಅಗ್ರೆಸಿವ್ ಆಗಿ ಅವ್ರು ಮೂವಿ ನೋಡಬೇಕಂತ ತುಂಬ ಖುಷಿಯಿಂದ ಬಂದಿದ್ದೀನಿ. ನಿಮ್ಮ ಹೆಸರು ಸರ್? ಶ್ರೀನಿವಾಸ್ ರೆಡ್ಡಿ. ಥ್ಯಾಂಕ್ ಯು. ಸೊ ಒಂದಷ್ಟು ಅಭಿಮಾನಿಗಳು ಮತ್ತೆ ಇದ್ದಾರೆ, ಮಹಿಳಾ ಅಭಿಮಾನಿಗಳು ಅಂತ ಹೇಳ್ಬೋದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಕೂಲಿ ಸಿನಿಮಾ, ರಜನಿಕಾಂತ್ ಅವರಿದ್ದಾರೆ, ರಚಿತಾರಾಮ್ ಅವರಿದ್ದಾರೆ, ಉಪೇಂದ್ರ ಅವರಿದ್ದಾರೆ, ನಾಗಾರ್ಜುನ ಇದ್ದಾರೆ, ಶ್ರುತಿ ಹಾಸನ್ ಇದ್ದಾರೆ. ನಿಮಗೆ ಯಾರು ಇಷ್ಟ? ನಮ್ಗೆ ಯಾವಾಗಲೂ ಸೂಪರ್ ಸ್ಟಾರೇ ಇಷ್ಟ. ನಮ್ಮ ಗುರ್ತು ಬಂದಿದ್ದರಿಂದ ಸೂಪರ್ ಸ್ಟಾರೇ ಇಷ್ಟ. ನಮ್ಮ ಜೀವ ಆ ಥರ. ನಮ್ಮ ಮನೆಯಲ್ಲಿ ಹೇಳಿದ್ದೀನಿ, ನನಗೆ ವಯಸ್ಸು ಎಷ್ಟು ಆದರೆ ಕೂಡ ನನ್ನ ತಗೊಂಡೋಗಿ ಸೀಟಲ್ಲಿ ಕುಂಡ್ರಿಸಿ ನಮಗೆ ಒಂದು ಫಿಲಮ್ ತೋರಿಸಿ ಅಂದ್ಬಿಟ್ಟು ಅಷ್ಟು ಜೀವ ನಮಗೆ. ಬೆಳಗ್ಗೆ ಎದ್ದುಬಿಟ್ಟು ಅಡುಗೆ ಮಾಡ್ತಾರೆ ಹೆಣ್ಮಕ್ಳು, ಅದಕ್ಕೆ ಎದ್ದೇಳಕ್ಕೆ ಕಷ್ಟ. ಬಟ್ ಸಿನಿಮಾ ನೋಡೋಕ್ಕೋಸ್ಕರ ನೀವು ಬರ್ತೀರಲ್ಲ, ಅದು ಪ್ರೀತಿ. ಅಂದರೆ ಇನ್ನು ಎಷ್ಟು ರಾತ್ರಿ ಫುಲ್ ನಿದ್ದೆ ಇಲ್ಲ ಅಂದ್ರೆ ಕುತ್ಕೊಂಡಿರ್ತೀವಿ. ಫಿಲಮ್ ನೋಡೋಕ್ಕೆ ಎಷ್ಟು ಆ್ಯಕ್ಟಿವ್ ಆಗಿದ್ದೀವಿ ಗೊತ್ತಾ. ನಮ್ಗೆ ಮೈ ಹುಷಾರಿಲ್ಲ ಇದ್ರೂ ಇವತ್ತು ಫಿಲಮ್ ನೋಡಲೇಬೇಕು. ಈಗ 6:30 ಶೋ ಇದೆ, ನೈಟ್ ಎಲ್ಲ ನಿದ್ದೆ ಮಾಡಿದ್ರೆ ಇಲ್ವಾ? ಮಾಡೇ ಇಲ್ಲ. ಮೋನಿಕಾ ಹೆಸರೇ ಬರ್ತಾ ಇದೆ ನಮಗೆ. ಮಾಡಿದ್ರ ಮೋನಿಕಾ ಸಾಂಗ್? ಮಾಡಿಲ್ಲ, ಆದರೆ ನಮ್ಗೆ ನೆನಪು ಫುಲ್ ಆ ಥರನೇ ಬರ್ತಾ ಇದೆ. ರಜನಿದ ಹಾಡು ನಮ್ಮ ಮಕ್ಳ ಹತ್ರ ಎಲ್ಲ ಹೇಳ್ತಾ ಇದ್ದೀವಿ. ಅಷ್ಟು ನಮಗೆ ಯಾವಾಗ ನಮ್ಗೆ ನೆನಪು ಬಂತ ಅವಾಗಿಂದ ರಜನಿ ಫ್ಯಾನ್ ನಾವು. ಈಗ ರಜನಿಕಾಂತ್ ಅವರು ಇಂಡಸ್ಟ್ರಿಗೆ ಕಾಲಿಟ್ಟು ಗೋಲ್ಡನ್ ಜೂಬ್ಲಿ ಅಂದರೆ 50 ವರ್ಷ ಕಂಪ್ಲೀಟ್ ಆಗಿದೆ.
ನಮ್ಗೆ 50 ವರ್ಷ ಆಗುತ್ತೆ, ಇದು ನಮ್ಗೆ ಒಂದು ರಿಕಾರ್ಡ್. ನಮಗೆ 50 ವರ್ಷ ಆಗಿ ನಮ್ಮ ರಜನಿ ಫಿಲಮ್ ನೋಡಲೇಬೇಕು ಅಂದ್ಬಿಟ್ಟು, ಇನ್ನೂ ಏಜ್ ಆದರೆ ಕೂಡ ಫಸ್ಟ್ ಶೋ ನಾವು ನೋಡಬೇಕು ಆ ಥರ. ಏನಾದರೂ ಡೈಲಾಗ್ ಹೇಳ್ಬೋದಾ ರಜನಿಕಾಂತ್ ಅವ್ರದ್ದು? ಎಷ್ಟು ದೊಡ್ಡ ಫ್ಯಾನ್ ಅಂತ ಹೇಳ್ತೀರಾ ಅವ್ರದ್ದು, ಅಷ್ಟು ಸಿನಿಮಾಗಳನ್ನು ನೋಡಿರ್ತೀರಾ ನೀವು? ನಾವು ಯಾವಾಗಲೂ ಒಂದೇ ರೂಟ್ ಹೋಗೋದು, ಒಂದೇ ಮಾತು ಯಾವಾಗಲೂ. ಈ ಮಾತೇ ನನ್ನ ಜೀವ ಹೋಗೋ ತನಕ ಇದೇ ಹೇಳೋದು. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಅಭಿಮಾನಿಗಳ ಮಾತಾಗಿತ್ತು. ಒಂದಷ್ಟು ಜನರು ಕೂಡ ಈಗಾಗಲೇ ಬರ್ತಿರೋವಂಥದ್ದು 6:30 ಶೋ ಏನಿದೆ, ಈ ಶೋ ನೋಡೋದಕ್ಕೆ ಬೆಳಗಿನ ಜಾವನೇ ಬರಬೇಕು ಅನ್ನೋವಂಥದ್ದು ಒಂದಷ್ಟು ಜನರ ಈಗಾಗಲೇ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ನೈಟೆಲ್ಲ ನಿದ್ದೆ ಮಾಡಿಲ್ಲ, ನಾವು ರಜನಿಕಾಂತ್ ಅವ್ರನ್ನ ನೋಡೋಕ್ಕೋಸ್ಕರ ಸಿನಿಮಾಗೋಸ್ಕರ ಆದರೂ ಬಂದೇ ಬರ್ತೀವಿ ಥಿಯೇಟ್ರಿಗೆ, ಅದು ರಾತ್ರಿ ಆದರೂ ಆಗಲಿ ಬೆಳಗ್ಗೆ ಆದರೂ ಪರವಾಗಿಲ್ಲ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.